ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು 20 ಮಿನಿಟ್ಸಲ್ಲಿ ಸಿಂಪಲಾದ ಮಾವಿನ ಗೊಜ್ಜನ್ನು ಮಾಡೋಣ. ಈ ಗೊಜ್ಜನ್ನು ಮಾಡೋಕ್ಕೆ ನಾವು ಕಾಟು ಮಾವಿನ ಹಣ್ಣನ್ನು ಬಳಸಿದ್ದೀವಿ. ಕಾಟು ಮಾವಿನ ಹಣ್ಣು ಅಂದರೆ ಅದು ಪೂರ್ತಿ ಹುಳಿನೂ ಇರಲ್ಲ, ಪೂರ್ತಿ ಸಿಹಿನೂ ಇರಲ್ಲ. ನಾವಿಲ್ಲಿ 3 ಅರೆ ಹುಳಿ ಅರೆ ಸಿಹಿ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರೋ ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ. ಅದನ್ನು ಸಿಪ್ಪೆ ಸಮೇತ ಕಟ್ ಮಾಡಿ ಒಂದು ಅರ್ಧ ಲೀಟರ್ ನೀರೊಳಗೆ ಹಾಕಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು, ನಾವಿಲ್ಲಿ ಒಂದು ಖಾರವಾದ ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀವಿ. ಹಾಗೆ ಸ್ವಲ್ಪ ಗಟ್ಟಿ ಇಂಗನ್ನು ತಗೊಂಡು ಅದನ್ನು ನೀರಲ್ಲಿ ಕರಡಿ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಈಗ ಎಲ್ಲವನ್ನು ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ 15 ಮಿನಿಟ್ಸ್ ಬೇಯಿಸ್ತೀವಿ. ನಮ್ಮ ಈ ಮಾವಿನಕಾಯಿ ಇದೆಯಲ್ಲ, ಅರ್ಧ ಹುಳಿ ಅರ್ಧ ಸಿಹಿ ಇರೋ ಮಾವಿನಕಾಯಿ, ಅದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಎಸ್ ಫ್ರೆಂಡ್ಸ್, ಈಗ 15 ನಿಮಿಷ ಆಯಿತು. ನೀವು ನೋಡ್ಬೋದು ನಮ್ಮ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಸಿಪ್ಪೆ ಸಮೇತ ಈಗ ಬೇಯಿಸಿದ್ದೀವಲ್ಲ ಈ ಮಾವಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದು. ನಾವಿಲ್ಲಿ ಸಿಪ್ಪೆ ಸಮೇತ ಯೂಸ್ ಮಾಡಿದ್ದೀವಿ, ಯಾಕಂದರೆ ಈ ಸಿಪ್ಪೆ ಏನು ಕಹಿ ಇರಲ್ಲ. ಹಾಗೆ ಸಿಪ್ಪೆಯಲ್ಲೂ ಕೂಡ ಪೌಷ್ಟಿಕಾಂಶ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ವಿತ್ ಸ್ಕಿನ್ ನಾವು ಈ ಮಾವಿನಕಾಯಿನ ಬಳಸಿದ್ದೀವಿ. ಫ್ರೆಂಡ್ಸ್, ಹಿಂದೆ ಕೂಡ ನಾನು ವಿಧವಾದ ಮಾವಿನಕಾಯಿ ಗೊಜ್ಜನ್ನು ಮಾಡಿ ನಿಮಗೆ ತೋರಿಸಿದ್ದೆ. ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಖಂಡಿತ ನೀವು ಆ ವಿಡಿಯೋಗಳನ್ನು ನೋಡಿ. ಹಾಗೆ ನಾವು ಇಡೀ ಮಾವಿನಕಾಯಿನ ಕಟ್ ಮಾಡಿ ಬೇಯಿಸಿರೋ ಕಾರಣ ಇದರಲ್ಲಿ ಗೊರಟೆ ಇದೆ, ಗೋಂಟ್ ಅಂತ ಕೂಡ ಕೆಲವರು ಕರೀತಾರೆ. ಇದನ್ನು ನಾವು ಈ ಥರ ಬೆಂದ ಮೇಲೆ ಕೈಯಲ್ಲಿ ಹಿಚ್ಕಿಬಿಟ್ಟು ಆ ಗೋಂಟಲ್ಲಿ ಏನು ರಸ ಇರುತ್ತಲ್ಲ ಅದನ್ನು ತೆಗೆದು ಈ 3 ಗೋಟ್ ಏನು ಸಿಕ್ಕಿದೆಯೋ ಇದನ್ನು ನಾವು ಬಿಸಾಕ್ಬಿಡೋದು. ಎಸ್ ಫ್ರೆಂಡ್ಸ್, ಈಗ ನಾನು ಬೇಯಿಸಿದ ಎಲ್ಲ ಐಟಮ್ಸನ್ನು ಮಿಕ್ಸಿಗೆ ಹಾಕಿ ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ನುಣ್ಣಗೆ ರುಬ್ತೀನಿ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರಕ್ಕೆ ಹಾಕಿದೆ. ಹಾಗೆ ಸ್ವಲ್ಪ ಟೇಸ್ಟ್ ನೋಡಿದೆ. ಈಗ ನೀವು ಕೂಡ ನಿಮ್ಮ ಮನೆಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲನ ಆ್ಯಡ್ ಮಾಡ್ಬೋದು. ನಾನೀಗ ಇದಕ್ಕೆ ಒಂದು ಚೂರು ಬೆಲ್ಲ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಮಾವಿನಕಾಯಿ ಏನು ತುಂಬ ಹುಳಿ ಇಲ್ಲ. ಜಾಸ್ತಿ ಹುಳಿ ಇದ್ದಿದ್ದರೆ ಜಾಸ್ತಿ ಬೆಲ್ಲ ಆ್ಯಡ್ ಮಾಡಬೇಕು. ಕೊನೆಯದಾಗಿ ಒಂದು ಸಿಂಪಲಾದ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಚಮಚ ತೆಂಗಿನ ಎಣ್ಣೆ, 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 1 ಒಣಮೆಣಸು ಹಾಗೂ ಒಂದು 10 ಕರಿಬೇವನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡಿದೆ. ಇಂಗು ಆಲ್ರೆಡಿ ನಾವು ಬೇಯಿಸಬೇಕಾದ್ರೆ ಹಾಕಿದ್ವಿ, ಅಕಸ್ಮಾತ್ ನಿಮಗೆ ಮರ್ತೋದ್ರೆ ನೀವು ಒಗ್ಗರಣೆಯಲ್ಲೂ ಕೂಡ ಪುಡಿ ಇಂಗನ್ನು ಬಳಸ್ಬೋದು. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯದಾಗಿ ನಾನು ಸಣ್ಣದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೀವು ಬೇಕಿದ್ದರೆ ಈ ಗೊಜ್ಜಿಗೆ ಸಣ್ಣದಾಗಿ ಕತ್ತರಿಸಿರೋ ಹಸಿ ಈರುಳ್ಳಿನ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಅದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜನ್ನು ಊಟ ಮಾಡಿ. ಥ್ಯಾಂಕ್ ಯು.